ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಆರ್ಸಿಬಿ ತಂಡ ಮುಂದಿನ ಪಂದ್ಯವನ್ನು ಘಟಾನುಘಟಿಯಾದ ಚೆನ್ನೈ ತಂಡದ ವಿರುದ್ಧ ಆಡ್ತಾ ಇದೆ. ಹಾಗಾದರೆ ಚೆನ್ನೈ ಮತ್ತು ನಮ್ಮ ಆರ್ಸಿಬಿ ತಂಡದಲ್ಲಿ ಯಾವ ತಂಡ ಬಲಿಷ್ಠವಾಗಿದೆ, ಯಾವ ತಂಡ ಜಯಗಳಿಸುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಆರ್ಸಿಬಿ ತಂಡದ ಪಕ್ಕ ಅಭಿಮಾನಿಗಳಾಗಿದ್ದರೆ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಆರ್ಸಿಬಿ ಅಂತ ಕಮೆಂಟ್ ಮಾಡಿ. ಇಡೀ ವರ್ಲ್ಡ್ ವೈಸ್ ಜನಗಳೆಲ್ಲ ನಮ್ಮ ಆರ್ಸಿಬಿ ಮತ್ತು ಚೆನ್ನೈ ಪಂದ್ಯಕ್ಕೆ ಕಾದು ಕುಳಿತಿರುತ್ತಾರೆ, ಯಾಕಂದರೆ ಇದೊಂದು ಅಂತ ಹೈ ವೋಲ್ಟೇಜ್ ಪಂದ್ಯವಾಗಿರುತ್ತೆ. ಇನ್ನು ಸ್ನೇಹಿತರೆ, ನಮ್ಮ ಆರ್ಸಿಬಿ ಮತ್ತು ಚೆನ್ನೈ ಇವೆರಡು ತಂಡಗಳ ಹೆಡ್ ಟು ಹೆಡ್ ರೆಕಾರ್ಡ್ಸ್ ಹೇಗಿದೆ ಅಂತ ನೋಡಿದರೆ, ಐಪಿಎಲ್ ಇತಿಹಾಸದಲ್ಲಿ ಆರ್ಸಿಬಿ ಮತ್ತು ಚೆನ್ನೈ ತಂಡಗಳು ಬರೋಬ್ಬರಿ 35 ಬಾರಿ ಮುಖಾಮುಖಿಯಾಗಿದ್ದಾರೆ. ಇದರಲ್ಲಿ ನಮ್ಮ ಆರ್ಸಿಬಿ ತಂಡ 13 ಬಾರಿ ಜಯಗಳಿಸಿದರೆ, ಚೆನ್ನೈ ತಂಡ 21 ಬಾರಿ ಜಯಗಳಿಸಿದೆ. ಒಂದು ಪಂದ್ಯ ನೋ ರಿಸಲ್ಟ್ ಆಗಿದೆ. ಈ ಹೆಡ್ ಟು ಹೆಡ್ ರೆಕಾರ್ಡ್ಸ್ ನೋಡಿದರೆ ಇದರಲ್ಲಿ ಚೆನ್ನೈ ತಂಡವೇ ತುಂಬಾ ಬಲಿಷ್ಠವಾಗಿ ಕಾಣ್ತಾ ಇದೆ. ಆದರೆ ನಾವು ಇದರ ಮೂಲಕ ಯಾವುದನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ, ಯಾಕಂದರೆ ಈ ಸೀಸನ್ ನಲ್ಲಿ ನಮ್ಮ ಆರ್ಸಿಬಿ ತಂಡ ಅಷ್ಟು ಬಲಿಷ್ಠವಾಗಿ ಕಾಣ್ತಾ ಇದೆ. ಈಗಾಗಲೇ ನಮ್ಮ ಆರ್ಸಿಬಿ ತಂಡ ತನ್ನ ಮೊದಲ ಪಂದ್ಯದಲ್ಲೇ ಜಯಗಳಿಸಿದ್ದಾರೆ. ಆದರೆ ಚೆನ್ನೈ ತಂಡ ತನ್ನ ಮೊದಲ 2 ಪಂದ್ಯಗಳನ್ನು ಕೂಡ ಸೋತಿದ್ದಾರೆ. ಇದು ನಮ್ಮ ಆರ್ಸಿಬಿ ತಂಡಕ್ಕೆ ಪ್ಲಸ್ ಪಾಯಿಂಟ್ ಅಂತ ಹೇಳಬಹುದು. ನಾಳಿನ ಪಂದ್ಯದಲ್ಲಿ ಪಕ್ಕ ನಮ್ಮ ಆರ್ಸಿಬಿ ತಂಡ ಜಯಗಳಿಸುತ್ತೆ ಅಂತ ಅನಿಸ್ತಾ ಇದೆ. ಇನ್ನು ನಿಮ್ಮ ಪ್ರಕಾರ ಯಾವ ತಂಡ ಜಯಗಳಿಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ.